ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನಿಲ್ಲಿ ಡಯಟ್ ಸ್ನ್ಯಾಕ್ಸ್ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದೇ ನೋಡಿ. ತುಂಬ ಟೇಸ್ಟಿಯಾದಂತಹ ರುಚಿಕರವಾದಂತಹ ಒಂದು ಡಯಟ್ ಸ್ನ್ಯಾಕ್ಸ್ ರೆಸಿಪಿ ಇದು. ಇದನ್ನು ಮಾಡಲಿಕ್ಕೆ ನಾನು ಒಂದು ಬಟ್ಟಲಿನಷ್ಟು ಮಕಾನ ಬೀಜ, ಕಮಲ್ದ ಹೂವಿನ ಬೀಜನ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದು ರಬ್ಬರ್ ಥರ ಇರುತ್ತೆ ಫಸ್ಟು. ಈಗ ಮಕಾನ ಬೀಜ ಎಲ್ಲ ಕಡೆಗೂ ನಿಮಗೆ ಮೋರ್ಗಳಲ್ಲಿ ಅಂಗಡಿಗಳಲ್ಲಿ ಸುಲಭವಾಗಿ ಕೈಗೆ ಎಟ್ಕೊತ್ತೆ. ಇದನ್ನು ನಾವು ಫ್ರೈ ಮಾಡಬೇಕು. ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ. ಅರ್ಧ ಬಟ್ಟಲಿನಷ್ಟು ಗೋಡಂಬಿಯನ್ನು ಬಾದಾಮಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಗೋಡಂಬಿಯನ್ನು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ನಾನಿಲ್ಲಿ ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀನಿ. ನೀವು ಕಲ್ಲಂಗಡಿ ಬದಲು ಕುಂಬಳಕಾಯಿ ಬೀಜನಾದರೂ ತೊಗೋಬೋದು, ಅಥವಾ ಶೇಂಗಾ ಬೀಜ ತೊಗೋಬೋದು, ಅಥವಾ ಅಗಸೆ ಬೀಜ ತೊಗೋಬೋದು. ನೋಡಿ ನಾನಿಲ್ಲಿ ಸೌತೆಕಾಯಿ ಬೀಜನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಮಧ್ಯದಲ್ಲಿ ನಾನು ಕಟ್ ಮಾಡಿ ತೆಳ್ಳಗೆ ಹೋಳುಗಳನ್ನು ಮಾಡ್ತೀನಿ. ಯಾಕಪ್ಪ ಅಂದರೆ ಮಕಾನ ಸೀಡ್ಸು ತುಂಬ ಹಗುರ ಇರ್ತವೆ, ವೇಟ್ ಇರಲ್ಲ. ಈ ನಾವು ಬಾದಾಮಿ ಮತ್ತು ಗೋಡಂಬಿನ ಎಡೆವ್ ಹಾಕೋದ್ರಿಂದ ಅದರ ಜೊತೆಗೆ ಬೆರೆಯಲ್ಲವು, ತಳಕ್ಕೆ ಕೂತ್ಬಿಡ್ತವೆ. ಈ ಥರ ನೀವು ನೀಟಾಗಿ ತೆಳ್ಳಗೆ ಕಟ್ ಮಾಡಿ ಹಾಕಿದರೆ ಎಲ್ಲ ಕಡೆಗೂ ಬೆರೆತು ನಾವು ತಿನ್ನುವಾಗ ಬಾಯಿಗೆ ಸಿಗ್ತವೆ. ಇಲ್ಲಾಂದರೆ ತಳಕ್ಕೆ ಹೋಗಿ ಬಾಯಿಗೆ ಸಿಗಲ್ಲ, ಬರೀ ಮಕಾನ ಅಷ್ಟೇ ಸಿಗ್ತವೆ. ಆದ್ದರಿಂದ ನೀವು ಎರಡನ್ನೂ ಈ ರೀತಿ ನೀಟಾಗಿ ಕಟ್ ಮಾಡಿ ಹಾಕಿ. ನೋಡಿ ಈ ರೀತಿ ತೆಳುವಾಗಿ ಕಟ್ ಮಾಡಿ. ಹಾಗೆ ಮಕಾನದಲ್ಲಿ, ಕಮಲ್ದ ಹೂವಿನ ಬೀಜದಲ್ಲಿ ತುಂಬ ಹೇರಳವಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ನಿಮಗೆ ಎಲುಬು ಕೀಲು ನೋವು ಏನಾದರೂ ಇದ್ದರೆ, ಅಕಸ್ಮಾತ್ ಎಲ್ಲಾದರೂ ಬಿದ್ದು ಏಟ್ ಮಾಡಿಕೊಂಡಿದ್ರೆ, ಭಾಳ ವರ್ಷದ ಒಂದು ಕೀಲು ನೋವು ಇದ್ದರೆ ಇದನ್ನು ನೀವು ಸೇವನೆ ಮಾಡೋದ್ರಿಂದ ಅದು ನೋವು ಮಾಯ ಆಗುತ್ತೆ. ಮಕಾನದಲ್ಲಿ ವೆರೈಟೀಸ್ ರೆಸಿಪಿಗಳಿದ್ದಾವೆ, ಪೌಡ್ರು ಸಿಗ್ತದೆ ಹಾಲಿನ ಜೊತೆಗೆ ಬೆರೆಸ್ಕೊಂಡು ಕುಡಿಲಿಕ್ಕೆ. ಅದನ್ನೆಲ್ಲ ನೀವು ಯೂಸ್ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ನೋವುಗಳನ್ನು ಮಾಯವಾಗಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾವು ಮಾಡಿ ಹಾಕುವ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತವೆ. ನನ್ನ ಎಲ್ಲ ಹೊಸ ವಿಡಿಯೋಗಳನ್ನು ತಾವೇ ಫಸ್ಟ್ ವೀಕ್ಷಿಸ್ಬೋದು ಅಂತ ಹೇಳ್ತಾ, ನಾನು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ಈಗ ಕಮಲ್ದ ಹೂವಿನ ಬೀಜನ ಹಾಕಿದ್ದೀನಿ. ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಹುರ್ಕೊಳ್ಳಿ. ಉರಿ ಸಂಪೂರ್ಣ ಕಮ್ಮಿ ಇಟ್ಟು ಹುರ್ಕೊಳ್ಳಿ. ಜಾಸ್ತಿ ಇಟ್ಟರೆ ತಟ್ಟಂತ ಸೀದೋಗಿಬಿಡ್ತವೆ. ಆದ್ದರಿಂದ ಲೋ ಫ್ಲೇಮಲ್ಲಿ ಇವನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಬೀಜದಿಂದ ಸಾಕಷ್ಟು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಆದಷ್ಟು ಇದನ್ನು ನೀವು ಯೂಸ್ ಮಾಡಿ. ಆಮೇಲೆ ಇದನ್ನು ಪೌಡ್ರ್ ಮಾಡಿ ಹಾಲಿನ ಜೊತೆಗೆ ಬೆರೆಸ್ಕೊಂಡು ಕುಡೀರಿ. ನೋಡಿ ಈಗ ಫ್ರೈ ಆಯಿತು. ಇದು ಕೈಯಾಡಿಸ್ತಾನೆ ಇರಿ. ಕೈಯಾಡಿಸೋದು ಬಿಟ್ಟರೆ ಅಂದರೆ ಸೀದೋಗ್ಬಿಡೋ ಚಾನ್ಸ್ ಇರುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲಿ. ಭಾಳ ಬೇಗ ಕ್ರಿಸ್ಪಿ ಆಗಿಬಿಡ್ತವೆ ಇವು, ಭಾಳ ಟೈಮ್ ಏನು ತಗೊಳ್ಳಲ್ಲ. ಇಷ್ಟ ಆಯ್ತು. ಇವಾಗ ನೋಡಿ ಕಟ್ ಮಾಡಿದ ತಕ್ಷಣ ಯಾವ ರೀತಿ ಪುಡಿ ಪುಡಿ ಆಗುತ್ತೆ ಅಂತ. ಫಸ್ಟು ಈ ಥರ ಬರ್ತಿರಲಿಲ್ಲ, ನಾರು ಥರ ಬರ್ತಾಯಿತ್ತು. ಈಗ ಇದನ್ನು ಹುರಿದಿದ್ದಾಯಿತು. ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಟು ಮತ್ತು 2 ಸ್ಪೂನು ತುಪ್ಪನ ಬೆರೆಸಿ ಈಗ ನಾನು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ತೀನಿ. ಈಗ ನೀಟಾಗಿ ಬಾದಾಮಿನ ಫ್ರೈ ಮಾಡ್ಕೊಳ್ಳಿ. ಡಯಟ್ ಮಾಡ್ತಿರೋರು ನೀವು ಒಂದು ಸಾರಿ ಈ ಥರ ಫ್ರೈ ಮಾಡಿ ಇಟ್ಟಂತಹ ಒಂದು ಫುಡ್ಡನ್ನು ನಿಮಗೆ ಹೊಟ್ಟೆ ಹಸಿವಾದಾಗ ಒಂದು ಮುಷ್ಟಿಯಷ್ಟು ತಿಂದರೆ ಸಾಕು, ನಿಮ್ಮ ಹೊಟ್ಟೆ ತುಂಬಿತು ಅನಿಸುತ್ತೆ. ನಿಮಗೆ ಏನಾದರೂ ನೀವು ಕರೆದಿದ್ದು ಅದು ಇದು ತಿನ್ಬೇಕು ಅನಿಸಲ್ಲ. ಡಯಟ್ ಮಾಡೋರಿಗೆ ಒಂದು ಒಳ್ಳೆಯದ ಫುಡ್ ಅಂತಂದೇ ಹೇಳ್ಬೋದು. ಮಾಡೋದು ಸಹ ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಒಂದು ಸಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡಿ ಬಾಟ್ಲು ತುಂಬಿಡ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡಿದ್ದಾದಮೇಲೆ ಕುಂಬಳಕಾಯಿ ಕಲ್ಲಂಗಡಿ ಬೀಜ ಹಾಕಿದ್ನಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪನ ಬೆರೆಸಿ ಮತ್ತೊಂದು ಸಾರಿ ಫ್ರೈ ಮಾಡ್ತೀನಿ. ನೋಡಿ
ಉರಿ ಲೋ ಫ್ಲೇಮಲ್ಲೇ ಇಟ್ಟು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಹುರ್ಕೊಳ್ಳಿ. ಒಂದು 5-6 ನಿಮಿಷ ಸಾಕು ನಿಮಗೆ ಇಷ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ. ಒಂದು 5-6 ನಿಮಿಷದಲ್ಲೇ ನೀವು ಈ ಸ್ನ್ಯಾಕ್ಸನ್ನು ರೆಡಿ ಮಾಡಿಡ್ಬೋದು. ಎಲ್ಲ ಡ್ರೈ ಫ್ರೂಟ್ಸು ಫ್ರೈ ಆದಮೇಲೆ ಈಗ ಮಕಾನ ಬೀಜ ಹಾಕಿ ನೀಟಾಗಿ ಬೆರೆಸ್ತಾ ಇದ್ದೀನಿ. ಬೀಜದ ಜೊತೆಗೆಲ್ಲ ಡ್ರೈ ಫ್ರೂಟ್ ಜೊತೆಗೆ ಬೆರೀಲಿ ಅಂತ. ಈಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ. ಹಾಗೆ 3/4 ಟೀ ಸ್ಪೂನಷ್ಟು ಬಿಳಿ ಉಪ್ಪನ್ನು ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ನೀವು ಈ ರೀತಿ ಹಾಕ್ಕೊಳ್ಳಿ. ನಾನು ಈ ವಿಡಿಯೋನ ಒಂದು ಸಾರಿ ನಾನು ನೋಡಿದ್ದೆ, ನಾನು ಮಾಡೋದನ್ನು ನೋಡಿ ಯಾವುದೋ ಚಾನಲಲ್ಲಿ ನೋಡಿ ನಾನು ಮಾಡಿದ್ದೆ. ತುಂಬ ಟೇಸ್ಟಾಗಿತ್ತು. ಆದ್ದರಿಂದ ಮತ್ತೊಂದು ಸಾರಿ ನೀವೆಲ್ಲರೂ ಮಾಡಿಕೊಳ್ಳಿ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವನ್ನು ಒಂದು ತುಪ್ಪ ಹಾಕಿ ಕರಿಬೇವನ್ನು ಫ್ರೈ ಮಾಡಿ ಇದಕ್ಕೆ ಬೆರೆಸ್ತಾ ಇದ್ದೀನಿ. ನೋಡಿ, ದಪ್ಪ ಇರೋರಿಗಂತೂ ತುಂಬಾ ಯೂಸ್ಫುಲ್ ಆಗೋಂಥ ರೆಸಿಪಿ. ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.